ನಮಸ್ಕಾರ ಎಲ್ಲರಿಗೂ. ಈ ಗೌರ್ಮೆಂಟ್ ಒಂದಿಷ್ಟು ನೋಟಿಫಿಕೇಶನ್ ಕಳಿಸ್ತಿರ್ತಾರೆ. ಪ್ರತಿ ಸಲ ವೆಬ್ಸೈಟ್ ನಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ ಕಳಿಸ್ತಿರ್ತಾರೆ. ಅವನ್ನ ಎಲ್ಲಾ ಪರೀಕ್ಷೆಗಳಿಗಾಗಿ ಯಾವುದೇ ಆಗಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವನ್ನ ಯಾವ ತರ ನೋಡ್ಬೇಕು ಅನ್ನೋದನ್ನ ಈಗ ಸದ್ಯದಲ್ಲಿ ಕಳಿಸಿರುವ ಒಂದು ನೋಟಿಫಿಕೇಶನ್ ಓದನು ಇವತ್ತು ಯಾವ್ದು ರಿಲೀಸ್ ಮಾಡ್ಯಾರ ಅಂದ್ರೆ ಇಲ್ಲಿ 12ನೇ ತಾರೀಕು ನೋಡ್ಕೋಬಹುದು. ನೀವು ದಿನಾಂಕ 12/8/2020 ರಿಲೀಸ್ ಮಾಡಿದಾರ. ನೋಟಿಫಿಕೇಶನ್ ಏನಂದ್ರೆ ನೋಟಿಫಿಕೇಶನ್ ಅಲೋಕೇಶನ್ ಆಫ್ ಮಿನಿಸ್ಟರ್ನ ಹೊಸದಾಗಿ ಕರ್ನಾಟಕದಾಗ ಅಲೋಕೇಟ್ ಮಾಡಿದ್ದಾರೆ. ಅದನ್ನ ಯಾವ ತರ ನೋಟಿಫಿಕೇಶನ್ ಕನ್ವರ್ಟ್ ಮಾಡಿ ಪಬ್ಲಿಕ್ ಯಾವ ತರ ಸೆಂಡ್ ಮಾಡ್ತಾರ ಅನ್ನೋದನ್ನ ನೋಡೋದು. ಇಲ್ಲಿ ನೋಟಿಫಿಕೇಶನ್ ಬರ್ತಾರೆ. ನೋಟಿಫಿಕೇಶನ್ ಅಡ್ರೆಸ್ ಕೊಡ್ತಾರೆ. ನಂಬರ್ GS57 GOB 2026 ಅಂತ ಹೇಳಿ ಇದು ಗವರ್ನರ್ ಅವರು ಪಾಸ್ ಮಾಡಿರ್ತಾರೆ. ಸಿಗ್ನೇಚರ್ ಗವರ್ನರ್ ಆಫ್ ಕರ್ನಾಟಕ ಅಂತ ಕೊಟ್ಟಿರ್ತಾರೆ. ಇದಕ್ಕ ಮಿನಿಸ್ಟರ್ನೆಲ್ಲ ಅಲೋಟ್ ಮಾಡೋ ಗವರ್ನರ್ ಅಂತ ತಿಳ್ಕೋಬೇಕು. ಇಷ್ಟ ಮೇಲೆ ನಾವು ಇಲ್ಲಿ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಓದೋದು ಏನಂದ್ರೆ ಇನ್ ಎಕ್ಸರ್ಸೈಸ್ ಆಫ್ ದ ಪವರ್ ಕನ್ಫರ್ಡ್ ಬೈ ದ ಕ್ಲಾಸ್ 3 ಆಫ್ ಆರ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಯೂಸ್ ಮಾಡ್ಕೊಂಡಾರ. ಆರ್ಟಿಕಲ್ ನಂಬರ್ 166 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ ಲಿಸ್ಟ್ ನಾಗ ಸ್ಟೇಟ್ ಪಾರ್ಟ್ ಅಂತ ಕಾನ್ಸ್ಟಿಟ್ಯೂಷನ್ ಬರೋದಿಲ್ಲ. ಆ ಸ್ಟೇಟ್ ಲಿಸ್ಟ್ ಇನ್ನೊಂದು ಆರ್ಟಿಕಲ್ ಇದೆ. ಆರ್ಟಿಕಲ್ ನಂಬರ್ 166 ಕ್ಲಾಸ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಾರ. ರೂಲ್ ನಂಬರ್ 5 ಅಂತ ಟೋಟಲ್ ರೂಲ್ ಕೊಟ್ಟಿರ್ತಾರೆ. ರೂಲ್ ಏನಿದೆ ಕರ್ನಾಟಕ ಗವರ್ನರ್ ರೂಲ್ಸ್ 1977 ಅವರ ಇದರ ಗವರ್ನರ್ ನೇಮ್ ಇದೆ ಏನು ತಾವರ್ ಚಂದ್ ಗೆಹ್ಲೋಟ್ ಗವರ್ನರ್ ಆಫ್ ಕರ್ನಾಟಕ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಅದರ್ವೈಸ್ ಇವರ ಡೈರೆಕ್ಟ್ ಆಗಿ ಅಲೋಕೇಟ್ ಮಾಡಕ್ಕಾಗಿಲ್ಲ. ಪೋರ್ಟ್ಫೋಲಿಯೋ ಆಗಲಿ ಯಾವುದೇ ಖಾತೆಗಳಾಗಲಿ ಗವರ್ನರ್ಗಳು ಡೈರೆಕ್ಟ್ ಆಗಿ ಅಲೋಕೇಟ್ ಮಾಡಕ್ಕಾಗಿಲ್ಲ. ಅದಕ್ಕೆ ಅವರ ಅಡ್ವೈಸ್ ಮ್ಯಾಂಡೇಟರಿ ಇರುತ್ತೆ. ಹೋಗಿ ಕಾನ್ಸ್ಟಿಟ್ಯೂಷನ್ ಹೋಗಿ ಅಡ್ವೈಸ್ ಮೀನಿಂಗ್ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಅವರ ಅಡ್ವೈಸ್ ಕಂಪಲ್ಸರಿ ಎಕ್ಸೆಪ್ಟ್ ಮಾಡಬೇಕು ಬೇಡೋ ಅದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಅಡ್ವೈಸ್ ಆಫ್ ದ ಚೀಫ್ ಮಿನಿಸ್ಟರ್ ಆಫ್ ದ ಕರ್ನಾಟಕ ಅಡ್ವೈಸ್ ತಗೊಂಡು ಗವರ್ನರ್ ಅವರು ಅದರ್ ಮಿನಿಸ್ಟರ್ಗಳನ್ನ ಅಲೋಕೇಟ್ ಮಾಡ್ತಾರೆ. ಪೋರ್ಟ್ಫೋಲಿಯೋ ಖಾತೆ ಅಂತ ಕನ್ನಡದಾಗ ಇಮಿಡಿಯೇಟ್ ಬಿಸಿನೆಸ್ ಆಫ್ ಗೌರ್ಮೆಂಟ್ ಕರ್ನಾಟಕದ ಮೇಲೆ ಎಫೆಕ್ಟ್ ಆಗ್ತೈತೆ ಅಂತ ಕೊಡ್ತಾರೆ. ಫಸ್ಟ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್. ಅವ್ರಿಗೆ ಯಾವ ಪೋರ್ಟ್ಫೋಲಿಯೋ ಖಾತೆಗಳು ಯಾವ ಕೊಡ್ತಾರೆ? ಫಿನಾನ್ಸ್, ಕ್ಯಾಬಿನೆಟ್ ಅಫೇರ್ಸ್, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಇಂಟೆಲಿಜೆನ್ಸ್, ಇನ್ಫಾರ್ಮೇಶನ್, ಲಾ, ಜಸ್ಟಿಸ್ ಅಂಡ್ ಹ್ಯೂಮನ್ ರೈಟ್ಸ್, ಪಾರ್ಲಿಮೆಂಟರಿ ಅಫೇರ್ಸ್ ಅಂಡ್ ಲೆಜಿಸ್ಲೇಷನ್, ಅಗ್ರಿಕಲ್ಚರ್, ಮಾರ್ಕೆಟಿಂಗ್, ಕಮಿಷನರೇಟ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್. All the urban local bodies falling under BDA Bangalore Development Authority BMRDA area and all unallocated portfolios. ಇಲ್ಲಿ ಆಲ್ ಅನ್ಅಲೋಟೆಡ್ ಪೋರ್ಟ್ಫೋಲಿಯೋಸ್ ಅಂದ್ರೆ ಯಾವ್ದು ಖಾಲಿ ಆಗಲಿ ಅಂದ್ರೆ ಯಾರು ಬೇರೆ ಮಿನಿಸ್ಟರ್ ಆದರೆ ವೇಕೆನ್ಸಿ ಅದು ಅಂದ್ರೆ ಇವ್ರು ಖಾತೆಗಳನ್ನು ಫುಲ್ಫಿಲ್ ಮಾಡ್ಕೋಬೇಕಾಗಿದೆ. ನೆಕ್ಸ್ಟ್ ಸೆಕೆಂಡ್ ಮಿನಿಸ್ಟರ್ ಯಾರು ಕೊಡ್ತಾರೆ ಅಂತ ಅವನು ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಜಮೀರ್ ಅಹಮದ್ ಖಾನ್ ಸರ್ ಅವರು ಅದಾರ. ಹೌಸಿಂಗ್ ಅವ್ರಿಗೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದು ಹೌಸಿಂಗ್. ರಾಮಲಿಂಗಾರೆಡ್ಡಿ ಸರ್ ಯಾವ್ದು ಕೊಟ್ಟಾರೋ ಫಾರೆಸ್ಟ್ ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಕೊಟ್ಟಾರ. ಲಕ್ಷ್ಮಣ್ ಸವದಿ ಸರ್ ಯಾವ್ದು ಕೊಟ್ಟಾರೋ ಕೋಆಪರೇಟಿವ್ ಕೊಟ್ಟಾರ. ನೆಕ್ಸ್ಟ್ ರುದ್ರಪ್ಪ ಲಮಾಣಿ ಇಲ್ಲೆಲ್ಲ ಇದು ರುದ್ರಪ್ಪ ಮಾರಪ್ಪ ಲಮಾಣಿ ಅವರಿಗೆ ಶುಗರ್ ಅಂಡ್ ಟೆಕ್ಸ್ಟೈಲ್ ಕೊಟ್ಟಾರ. KH ಮುನಿಯಪ್ಪ ಸರ್ ಯಾವ್ದು ಕೊಟ್ಟಾರೋ ಸೋಷಿಯಲ್ ವೆಲ್ಫೇರ್. ಶಿವರಾಜ್ ಸರ್ ಕೊಟ್ಟಾರ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಅಂಡ್ ಕನ್ನಡ ಅಂಡ್ ಕಲ್ಚರ್ ಅಂತ ಕೊಟ್ಟಾರ. UT ಖಾದರ್ ಸರ್ ಕೊಟ್ಟಾರೋ ವೆಲ್ಫೇರ್, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ನೆಕ್ಸ್ಟ್ ರಂಗಮೂರ್ತಿ ಸರ್ಗೆ STC ವೆಲ್ಫೇರ್ ಅಂತ ಕೊಟ್ಟಾರ. ಇದೆಲ್ಲ ರಿಸರ್ವೇಶನ್ ಗಳೆಲ್ಲ ಅಪ್ಲೈ ಆಗೋದು ಗೊತ್ತಿರ್ತಾವ. ಇವೆಲ್ಲ ಮಹಿಳಾ ಆಗ್ಬಹುದು, ರಿಸರ್ವೇಶನ್ SC ಆಗ್ಬಹುದು, ST ಆಗ್ಬಹುದು, ಎಲ್ಲ ಕ್ಯಾಸ್ಟ್ ಆಗಲಿ ಎಲ್ಲಕ್ಕೂ ರಿಸರ್ವೇಶನ್ ಇವೆಲ್ಲ ಅಪ್ಲೈ ಆಗ್ತವೆ. ನಿಮ್ಗೆ ಗೌರ್ಮೆಂಟ್ ನೋಟಿಫಿಕೇಶನ್ ಆದ ತಕ್ಷಣ ನಿಮ್ದು ಯಾವ್ದಾದ್ರು ಪೋಸ್ಟ್ಗಳು ಅಪ್ಲೈ ಮಾಡ್ಬೇಕಂದ್ರೆ ಇದು ಹೌದು ಇದು ನಮ್ಗೆ OBC ದಾಗ ಹೌದು ಇದು ನಮ್ಗೆ EWS ಹೆಂಗ್ ಬರ್ತಾವ ಅಂತ ಇರ್ತದೆ. ಅದೇ ತರ ಇದು SC ಲಿಸ್ಟ್ ಸೀಟ್ ಕೊಡ್ಬೇಕು, ST ಸೀಟ್ ಕೊಡ್ಬೇಕು, ಎಲ್ಲ ಡಿವೈಡ್ ಆಗಿರ್ತಾವ. ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಜಯಸಿಂಗ್ ಸರ್ ಮೈನರ್ ಇರಿಗೇಷನ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜೀಸ್. ಚೆಲುವರಾಮಸ್ವಾಮಿ ಮೇಜರ್ ಅಂಡ್ ಮೀಡಿಯಂ ಇರಿಗೇಷನ್. ಮಧು ಬಂಗಾರಪ್ಪ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. ಬಸವರಾಜ್ ರೆಡ್ಡಿ ಹೈಯರ್ ಎಜುಕೇಶನ್. ಶಿವಲಿಂಗೇಗೌಡ ಎಕ್ಸೈಸ್ ಫ್ರಮ್ ಫಿನಾನ್ಸ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಥರ್ಡ್ ಪೇಜ್. ಪುಟ್ಟರಂಗ ಶೆಟ್ಟಿ ಕ್ಯಾಬಿನೆಟ್ ಮಿನಿಸ್ಟರ್ Animal Husbandry and Agriculture. Vijayandra Kashyap sir, Small Scale Industry and Public Enterprises. Santosh sir, Labor and Employment.
ಬಸವಂತಪ್ಪ ಮುಜಾರಿ ಫಿಶರಿ ಸ್ಪೋರ್ಟ್ ಅಂಡ್ ಇಂಡಿಯನ್ ವಾಟರ್ ಬಾಡೀಸ್. ಮಲ್ಲಿಕಾರ್ಜುನ್ ಮೈನ್ಸ್ ಅಂಡ್ ಜಿಯಾಲಜಿ ಹಾರ್ಟಿಕಲ್ಚರ್. ರಿಜ್ವಾನ್ ಅರ್ಷದ್ ಫುಡ್ ಸಪ್ಲೈ ಅಂಡ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಕನ್ಸ್ಯೂಮರ್ ಅಫೇರ್ಸ್. ನರೇಂದ್ರ ಸ್ವಾಮಿ ಅಗ್ರಿಕಲ್ಚರ್. ಎಸ್ ಸಿ ಬಾಲಕೃಷ್ಣ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ನಾಗೇಂದ್ರ ಪ್ಲಾನಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್. ನೋಡ್ಬೋದು ಇಲ್ಲಿ ಎಲ್ಲಾ ಪೇಜ್ಗಳು ಲಾಸ್ಟಿಗೆ ಈ ತರ 8 ಪೇಜ್ ಎಂಡ್ ಇತ್ತಂದ್ರ ಕಾನ್ಸ್ಟ್ರಕ್ಟ್ ಇತ್ತಂದ್ರೆ ಗವರ್ನರ್ ಆಫ್ ಕರ್ನಾಟಕ ಸರ್ ಅವರು ಸಿಗ್ನೇಚರ್ ಹಾಕಿರ್ತಾರ. ಅಂಡ್ ಅದರ ಪೇಜ್ ಅದಕ್ಕೆ ಗವರ್ನರ್ ಆಫ್ ಸರ್ ಅವರು ಸಿಗ್ನೇಚರ್ ಕೊಟ್ಟು ಕಳಿಸಿದ್ದಾರೆ. ಈಗ ಇಷ್ಟ ಮೇಲೆ ಗವರ್ನರ್ ಅದರ್ ಸ್ಟೇಟ್ ನಿಂದ ಅಪಾಯಿಂಟ್ ಆಗ್ಬೋದು ಇಲ್ಲೋ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.